ನೀವು ನಿಮ್ಮ ಅಧಿಕಾರವನ್ನು ಮೀರಿ ದುರ್ಬಳಕೆ ಮಾಡಿಕೊಂಡು ನೀವು ಅತಿಕ್ರಮ ಮಾಡಿ ಅವ್ರಿಗೆ ಲೆಟರ್ ಕೊಟ್ಟು ಕೆಇಬಿಯವರಿಗೆ ಪವರ್ ಕಟ್ ಮಾಡಿ ಅಂತೇಳಿ ಸಾರ್ವಜನಿಕರ ಹಕ್ಕು ಪವರ್ ತಗೊಳ್ಳೋದು ಅದು ನಿಲ್ಲಿಸಿ ಅಂತ ಹೇಳಕ್ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ಗ್ರಾಮಗಳನ್ನ ಆಕ್ರಮಿಸಿಕೊಂಡು ಬೆಂಗಳೂರನ್ನ ಬಿಡಿಎ ವಿಸ್ತರಿಸ್ತಾನೆ ಇದೆ. ಬಿಡಿಎ ಕಣ್ಣು ಬೆಂಗಳೂರು ದಕ್ಷಿಣ ತಾಲೂಕಿನ 58 ಹಳ್ಳಿಗಳ ಮೇಲೆ ಬಿದ್ದಿದೆ. ವರ್ತುಲ ರಸ್ತೆ 2 ನಿರ್ಮಾಣ ಮಾಡೋಕೆ ಬಿಡಿಎ ಉದ್ದೇಶಿಸಿದೆ. ಬೆಸ್ಕಾಂಗೆ ಬಿಡಿಎ ಕಾರ್ಯಪಾಲಕ ಎಂಜಿನಿಯರ್ ಅಶೋಕ್ ಪತ್ರ ಬರೆದಿದ್ದಾರೆ. ಗ್ರಾಮಗಳ ನಿವಾಸಿಗಳ ಮೇಲೆ ಆಕ್ರಮಣಕಾರಿ ದರ್ಪ ತೋರಿಸೋಕೆ ಮುಂದಾಗಿದೆ. ಗ್ರಾಮಸ್ಥರು ತಮ್ಮ ಬಳಿಗೆ ಬರದಂತೆ ತಡೆದಿದ್ದಾರೆ. ಕಳಕಳಿಯ ಮನವಿ ಅನ್ಕೊಳ್ಳಿ, ಬಡಬಗ್ರಿಗೆ ತೊಂದರೆ ಕೊಡಬೇಡಿ, ಅದರ ಪರಿಣಾಮ ಕೆಟ್ಟದಾಗುತ್ತೆ. ಈ ದಿನ.com ನಮ್ಮ ಕರ್ನಾಟಕ ನಡೆದ 50 ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ. ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ ಅನ್ನು ಸಂಪರ್ಕಿಸಿ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಬೆಂಗಳೂರು ದಿನೇ ದಿನೇ ಬೆಳಿತಾನೇ ಇದೆ. ನಗರ ಬೆಳೆದಂತೆಲ್ಲ ತನ್ನ ಸುತ್ತಲಿನ ಹಳ್ಳಿಗಳನ್ನ ನುಂಗುತ್ತಾ ಇದೆ. ಗ್ರಾಮಗಳನ್ನ ಆಕ್ರಮಿಸಿಕೊಂಡು ಬೆಂಗಳೂರನ್ನ ಬಿಡಿಎ ಅಂದ್ರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ವಿಸ್ತರಿಸ್ತಾನೆ ಇದೆ. ಇದೀಗ ಬಿಡಿಎ ಕಣ್ಣು ಬೆಂಗಳೂರು ದಕ್ಷಿಣ ತಾಲೂಕಿನ 58 ಹಳ್ಳಿಗಳ ಮೇಲೆ ಬಿದ್ದಿದೆ. ಬಿಡಿಎ ವಕ್ರ ದೃಷ್ಟಿಯಿಂದಾಗಿ ಹಲವಾರು ಗ್ರಾಮಗಳ ಜನರು ವಿದ್ಯುತ್ ಸಂಪರ್ಕವನ್ನ ಕಳೆದುಕೊಳ್ಳುವಂತ ಭೀತಿಯಲ್ಲಿ ಇದ್ದಾರೆ. ಹೊಸದಾಗಿ ಮನೆಗಳನ್ನ ಕಟ್ತಾ ಇರುವವರು ವಿದ್ಯುತ್ಗಾಗಿ ಪರಿತಪಿಸುವಂತಾಗೋಗ್ಬಿಟ್ಟಿದೆ. ನೀವು ನಿಮ್ಮ ಅಧಿಕಾರವನ್ನು ಮೀರಿ ದುರ್ಬಳಕೆ ಮಾಡಿಕೊಂಡು ನೀವು ಅತಿಕ್ರಮ ಮಾಡಿ ಅವ್ರಿಗೆ ಲೆಟರ್ ಕೊಟ್ಟು ಕೆಇಬಿಯವರಿಗೆ ಪವರ್ ಕಟ್ ಮಾಡಿ ಅಂತೇಳಿ ಸಾರ್ವಜನಿಕರ ಹಕ್ಕು ಪವರ್ ತಗೊಳ್ಳೋದು ಅದು ನಿಲ್ಲಿಸಿ ಅಂತ ಹೇಳಕ್ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ಬೆಂಗಳೂರಿನ ಹೊರವಲಯದಲ್ಲಿ ಹೊಸೂರು ರಸ್ತೆ ಮತ್ತು ಮೈಸೂರು ರಸ್ತೆ ನಡುವೆ ಪೆರಿಫೆರಲ್ ವರ್ತುಲ ರಸ್ತೆ 2 ನಿರ್ಮಾಣ ಮಾಡೋಕೆ ಬಿಡಿಎ ಉದ್ದೇಶಿಸಿದೆ. ಸೊ ಅಷ್ಟೇ ಅಲ್ಲ, ರಸ್ತೆಯ ಜೊತೆಗೆ ವಾಣಿಜ್ಯ ಮತ್ತು ವಸತಿ ಬಡಾವಣೆಗಳನ್ನ ಅಭಿವೃದ್ಧಿಪಡಿಸೋಕೆ ಯೋಜನೆಯನ್ನ ರೂಪಿಸ್ತಾ ಇದೆ. ರಸ್ತೆ ಮತ್ತು 6 ಬಡಾವಣೆಗಳ ನಿರ್ಮಾಣಕ್ಕಾಗಿ 58 ಹಳ್ಳಿಗಳ ಬರೋಬ್ಬರಿ 5,000 ಎಕರೆ ರೈತರ ಭೂಮಿಯನ್ನ ಕಸಿದುಕೊಳ್ಳೋಕೆ ಬಿಡಿಎ ಹೊಂಚಾಕಿದೆ. ಉದ್ದೇಶಿತ 100 ಮೀಟರ್ ಅಗಲದ PRR 2 ರಸ್ತೆಗಾಗಿ 854 ಎಕರೆ ಮತ್ತು 6 ಬಡಾವಣೆಗಳ ನಿರ್ಮಾಣಕ್ಕಾಗಿ 4,959 ಎಕರೆ ಭೂಸ್ವಾಧೀನ ಮಾಡಿಕೊಳ್ಳೋಕೆ ಬಿಡಿಎ ಯೋಜಿಸಿದೆ. ಇದಕ್ಕಾಗಿ BM ಕಾವಲು, ದೇವಗೆರೆ, ಗುಡಿಮಾವು, ಗಂಗಸಂದ್ರ, ಕಂಬಿಪುರ, ಅಗರ, ಉತ್ತರಿ, ಗುಳಕಮಲೆ, OB ಚೂಡಹಳ್ಳಿ ಹಾಗೂ ಕಗ್ಗಲಿಪುರ ಗ್ರಾಮಗಳ ವ್ಯಾಪ್ತಿಯಲ್ಲಿರುವಂತಹ 58 ಹಳ್ಳಿಗಳ ಮೇಲೆ ಬಿಡಿಎ ವಕ್ರದೃಷ್ಟಿ ಈಗಾಗಲೇ ಬಿದ್ದಿದೆ. ಆದರೆ ರಸ್ತೆ ಮತ್ತು ಬಡಾವಣೆಗಳ ನಿರ್ಮಾಣಕ್ಕಾಗಿ ಸರ್ಕಾರದಿಂದ ಪ್ರಾಥಮಿಕ ಗೆಜೆಟ್ ಅಧಿಸೂಚನೆ ಈವರೆಗೂ ಬಂದಿಲ್ಲ. ಅಧಿಸೂಚನೆ ಬರ್ದೇ ಇದ್ರೂ ಸಹ ಹಳ್ಳಿಗಳ ರೈತರ ಮೇಲೆ ಈಗಾಗಲೇ ಬಿಡಿಎ ತನ್ನ ದರ್ಪ ತೋರಿಸೋಕೆ ಮುಂದಾಗಿದೆ. ಹೊಸದಾಗಿ ಮನೆ ಕಟ್ತಾ ಇರುವಂತಹ ರೈತರು ಮತ್ತು ಗ್ರಾಮ ನಿವಾಸಿಗಳಿಗೆ ವಿದ್ಯುತ್ ಸಂಪರ್ಕ ಕೊಡದಂತೆ ಬೆಸ್ಕಾಂಗೆ ಬಿಡಿಎ ಕಾರ್ಯಪಾಲಕ ಎಂಜಿನಿಯರ್, ಅದರಲ್ಲೂ ನಾಡಪ್ರಭು ಕೆಂಪೇಗೌಡ ಬಡಾವಣೆ ವಿಭಾಗದ ಎಂಜಿನಿಯರ್ ಅಶೋಕ್ ಪತ್ರ ಬರೆದಿದ್ದಾರೆ. ಬೆಸ್ಕಾಂಗೆ ಬರೆದಂತ ಪತ್ರದಲ್ಲಿ ಬಿಡಿಎ ವತಿಯಿಂದ PRR 2 ಯೋಜನೆ ಮತ್ತು ಯೋಜನೆಗೆ ಹೊಂದಿಕೊಂಡಂತಿರುವಂತಹ ಗ್ರಾಮಗಳಲ್ಲಿ 6 ಬಡಾವಣೆಗಳನ್ನ ನಿರ್ಮಾಣ ಮಾಡೋಕೆ ಉದ್ದೇಶಿಸಲಾಗಿದೆ. ಸೊ ಈ ಸಂಬಂಧ ಯೋಜನಾ ವರದಿಯನ್ನ ಹಾಗೂ ನಕ್ಷೆಯನ್ನ ತಯಾರಿಸೋ ಪ್ರಕ್ರಿಯೆ ಹಾಗೂ ಭೂಸ್ವಾಧೀನ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಪ್ರಸ್ತುತ ಪರಿವೀಕ್ಷಣೆಯ ಸಮಯದಲ್ಲಿ ಹೊಸದಾಗಿ ಅನಧಿಕೃತ ಕಟ್ಟಡ ಅಥವಾ ಬಡಾವಣೆ ನಿರ್ಮಿಸ್ತಾ ಇರೋದು ಕಂಡುಬಂದಿದೆ. ಹೀಗಾಗಿ ಆ ಗ್ರಾಮಗಳಿಗೆ ಬೆಸ್ಕಾಂ ಒದಗಿಸಿರುವಂತಹ ತಾತ್ಕಾಲಿಕ ವಿದ್ಯುತ್ ಸಂಪರ್ಕವನ್ನ ತಕ್ಷಣವೇ ಕಡಿತಗೊಳಿಸಬೇಕು ಹಾಗೂ ಶಾಶ್ವತ ವಿದ್ಯುತ್ ಸಂಪರ್ಕ ಕಲ್ಪಿಸಬಾರದು ಅಂತ ಕೋರಿದ್ದೇವೆ ಅಂತ ಬಿಡಿಎ ಕಾರ್ಯಪಾಲಕ ಎಂಜಿನಿಯರ್ ಅಶೋಕ್ ಸೂಚಿಸಿದ್ದಾರೆ. ರಸ್ತೆ ಮತ್ತು ಬಡಾವಣೆ ನಿರ್ಮಾಣಕ್ಕೆ ಸರ್ಕಾರ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದ ನಂತರನೇ ಬಿಡಿಎ ಭೂಸ್ವಾಧೀನ ಮತ್ತು ಇತರ ಪ್ರಕ್ರಿಯೆಗಳನ್ನು ಶುರು ಮಾಡಬೇಕು. ಆದರೆ ಸರ್ಕಾರ ಇನ್ನೂ ಸಹ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿಯೇ ಇಲ್ಲ. ರಸ್ತೆ ಮತ್ತು ಬಡಾವಣೆ ಅಭಿವೃದ್ಧಿಗೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ವಿವರಿಸಿಯೂ ಇಲ್ಲ. ಆದ್ರೂ ಬಿಡಿಎ ಏಕಾಏಕಿ ಗ್ರಾಮಗಳ ನಿವಾಸಿಗಳ ಮೇಲೆ ಆಕ್ರಮಣಕಾರಿ ದರ್ಪ ತೋರಿಸೋಕೆ ಮುಂದಾಗಿದೆ. ಗ್ರಾಮಗಳ ಜನರು ಮನೆಗಳನ್ನ ಕಟ್ಕೊಳ್ಳೋದನ್ನು ಸಹ ತಡೆಯೋಕೆ ಹೊಂಚಾಗ್ತಾ ಇದೆ. ಹೀಗಾಗಿನೇ ವಿದ್ಯುತ್ ಸಂಪರ್ಕ ಕಡಿತಕ್ಕಾಗಿ ಬೆಸ್ಕಾಂಗೆ ಪತ್ರ ಬರೆದಿರೋದು. ಸೊ ಈ ಪತ್ರ ಕಾನೂನು ಬಾಹಿರ ಆಗಿದ್ದು ಕಾರ್ಯಪಾಲಕ ಎಂಜಿನಿಯರ್ ಅಶೋಕ್ ಅವರು ತಮ್ಮ ಅಧಿಕಾರ ವ್ಯಾಪ್ತಿಯನ್ನ ಮೀರಿ ಬೆಸ್ಕಾಂಗೆ ಪತ್ರ ಬರೆದಿದ್ದಾರೆ. ಹೌದು, ಯಾಕಂತಂದ್ರೆ ಅಶೋಕ್ ಅವರು ನಾಡಪ್ರಭು ಕೆಂಪೇಗೌಡ ಬಡಾವಣೆ ವಿಭಾಗದ ಕಾರ್ಯಪಾಲಕ ಎಂಜಿನಿಯರ್. ಸೊ ಸದರಿ ಗ್ರಾಮಗಳು ಅಥವಾ ಉದ್ದೇಶಿತ 6 ಬಡಾವಣೆಗಳು ಅಧಿಕಾರಿ ಅಶೋಕ್ ಅವರ ವ್ಯಾಪ್ತಿಗೂ ಬರೋದಿಲ್ಲ. ಈ ಪ್ರದೇಶ PRR 2 ವ್ಯಾಪ್ತಿಗೆ ಬರುತ್ತೆ. ಸೊ ಉದ್ದೇಶಿತ PRR 2 ಮತ್ತು 6 ಬಡಾವಣೆಗೂ ಹಾಗೂ ಈ ಅಧಿಕಾರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಆದ್ರೂ ಸಹ ಅಶೋಕ್ ತಮ್ಮ ವ್ಯಾಪ್ತಿಯನ್ನ ಮೀರಿ ಬೆಸ್ಕಾಂಗೆ ಪತ್ರ ಬರೆದಿದ್ದಾರೆ. ಪವರ್ ನಿಲ್ಲಿಸಿ ಅಂತ ನೀವು ಹೇಳಿದ್ರಿ, ಸ್ಥಗಿತಗೊಳಿಸಿ.
ನಿಮ್ಗೆ ಯಾರು ಅಧಿಕಾರ ಕೊಟ್ಟರು? ನಿಮ್ಮ ವ್ಯಾಪ್ತಿಯಲ್ಲಿ ನೀವು ಕೆಲಸ ಮಾಡಿ ಸ್ವಾಮಿ. ಸೊ ಈ ಪತ್ರ ಇದೀಗ ಗ್ರಾಮಸ್ಥರಿಗೆ ಸಿಕ್ಕಿದೆ. ಕಾರ್ಯಪಾಲಕ ಎಂಜಿನಿಯರ್ ಅಶೋಕ್ ಅವರನ್ನ ಅವರ ಕಚೇರಿಯಲ್ಲಿಯೇ ಭೇಟಿ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗ್ರಾಮಸ್ಥರ ಪ್ರಶ್ನೆಯಿಂದ ತಬ್ಬಿಬಾದಂತಹ ಅಧಿಕಾರಿ ಅಶೋಕ್ ಮೇಲಿನವರ ಒತ್ತಡದಿಂದ ಪತ್ರ ಬರೆದಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಸ್ಥಳಕ್ಕೆ ಪೊಲೀಸರನ್ನ ಕರೆಸಿಕೊಂಡು ಗ್ರಾಮಸ್ಥರು ತಮ್ಮ ಬಳಿಗೆ ಬರದಂತೆ ತಡೆದಿದ್ದಾರೆ. ಇಲ್ಲಿ ಮತ್ತೊಂದು ವಿಚಾರವನ್ನ ನಾವಿಲ್ಲಿ ಗಮನಿಸೋದಾದ್ರೆ, ಇದೇ ಎಂಜಿನಿಯರ್ ಅಶೋಕ್ ಅವರ ವ್ಯಾಪ್ತಿಯಲ್ಲಿರುವಂತಹ ನಾಡಪ್ರಭು ಕೆಂಪೇಗೌಡ ಬಡಾವಣೆ ನಿರ್ಮಾಣಕ್ಕೆ 2008ರಲ್ಲಿ ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸಿ 2010ರಲ್ಲೇ ಸರ್ಕಾರದಿಂದ ಒಂದು ಅಂತಿಮ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. ಸೊ ಅಂದಿನಿಂದಾನೇ ಬಡಾವಣೆ ನಿರ್ಮಾಣ ಕೆಲಸಗಳು ಆರಂಭ ಆಗಿತ್ತು. ಇದೀಗ 15 ವರ್ಷನೇ ಕಳೆದು ಹೋಗಿದೆ. ಆದ್ರೂ ಸಹ ಈ ಬಡಾವಣೆಗೆ ಇದುವರೆಗೂ ಒಂದು ಅಗತ್ಯ ಮೂಲ ಸೌಕರ್ಯಗಳನ್ನು ಸಹ ಬಿಡಿಎ ಒದಗಿಸಿಲ್ಲ. ರಸ್ತೆ, ವಿದ್ಯುತ್ ಸಂಪರ್ಕ, ಒಳಚರಂಡಿ ವ್ಯವಸ್ಥೆಗಳನ್ನು ಸಹ ಇಲ್ಲಿ ಒದಗಿಸಿಲ್ಲ. ಇಡೀ ಬಡಾವಣೆಗಳಲ್ಲಿ ಬೇಲಿಗಳು, ಗಿಡಗಂಟಿಗಳು ಬೆಳ್ಕೊಂಡ್ಬಿಟ್ಟಿದೆ. ಈ ನಾಡಪ್ರಭು ಕೆಂಪೇಗೌಡ ಬಡಾವಣೆಯಲ್ಲಿ ಸೈಟ್ ಖರೀದಿ ಮಾಡಿದವರು ಮನೆ ಕಟ್ಲಿಕ್ಕಾಗದೇನೆ ಪರದಾಡ್ತಿದ್ದಾರೆ. ಅಗತ್ಯ ಸೌಲಭ್ಯಗಳನ್ನು ಒದಗಿಸುವಂತೆ ಬಿಡಿಎ ಅಧಿಕಾರಿಗಳನ್ನು ಒತ್ತಾಯಿಸ್ತಿದ್ದಾರೆ. ಆದ್ರೂ ಸಹ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆಯನ್ನು ತಳೆದಿದ್ದಾರೆ. ತಮ್ಮದೇ ವ್ಯಾಪ್ತಿಯಲ್ಲಿ ಬರುವಂತಹ ಬಡಾವಣೆಗೆ ವಿದ್ಯುತ್ ಸಂಪರ್ಕನೂ ಇಲ್ಲದೆ ಇರುವಂತೆ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಲಾಗದ ಎಂಜಿನಿಯರ್ ಅಶೋಕ್ ಅವರು ತಮ್ಮ ವ್ಯಾಪ್ತಿಗೆ ಬರದೇ ಇರುವಂತಹ ಹಳ್ಳಿಗಳಿಗೆ ವಿದ್ಯುತ್ ಸೌಲಭ್ಯ ನೀಡದಂತೆ ಬೆಸ್ಕಾಂಗೆ ಪತ್ರ ಬರೆದಿದ್ದಾರೆ. ಸೊ ಈ ವಿದ್ಯುತ್ ಸಂಪರ್ಕ ಪಡೆಯೋದು ಪ್ರತಿಯೊಬ್ಬ ನಿವಾಸಿಯ ಅಗತ್ಯ ಮತ್ತು ಮೂಲ ಹಕ್ಕು. ಅದನ್ನೇ ಕಸಿದುಕೊಳ್ಳೋಕೆ ಇದೀಗ ಬಿಡಿಎ ಮುಂದಾಗಿದೆ. ಗ್ರಾಮಗಳಲ್ಲಿ ಮನೆ ಕಟ್ಕೊಂಡು ವಾಸಿಸೋಕೆ ಮುಂದಾಗಿದ್ದಂತ ಜನರು ಬಿಡಿಎ ಅಧಿಕಾರಿಗಳ ದರ್ಪದಿಂದಾಗಿ ಕಂಗಾಲಾಗಿದ್ದಾರೆ. ತಾವು ನಿರ್ಮಿಸ್ತಾ ಇರುವಂತಹ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಇಲ್ಲದೇನೆ ಬದುಕೋದು ಹೇಗೆ ಅಂತ ಆತಂಕಕ್ಕೆ ಒಳಗಾಗಿದ್ದಾರೆ. ಸೊ ಬಿಡಿಎ ಬರೆದಿರುವಂತ ಪತ್ರವನ್ನು ನಿರ್ಲಕ್ಷಿಸಿ ಯಥಾ ಪ್ರಕಾರ ವಿದ್ಯುತ್ ಒದಗಿಸುವಂತೆ ಗ್ರಾಮದ ನಿವಾಸಿಗಳು ಬೆಸ್ಕಾಂಗೆ ಪತ್ರ ಬರೆದಿದ್ದಾರೆ. ಇನ್ನು ಬಿಡಿಎ ದರ್ಪದ ಬಗ್ಗೆ ಈ ದಿನ.com ಜೊತೆಗೆ ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತರಾದ ದೊಡ್ಡಿಪಾಳೆ ನರಸಿಂಹಮೂರ್ತಿ ಅವರು, ಈ ಬಿಡಿಎ ಬ್ರಿಟಿಷ್ ಮನಸ್ಥಿತಿಯಲ್ಲಿರ್ತಕ್ಕಂತ ಬಿಡಿಎ ಅಧಿಕಾರಿಗಳ ಕಾರಣದಿಂದ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಸಂಘರ್ಷಕ್ಕೆ ಕಾರಣ ಆಗುತ್ತೆ. ಹೊಸ ಕಾಯ್ದೆ ಏನ್ ಹೇಳುತ್ತಪ್ಪ ಅಂತಂದ್ರೆ, ಈಗ ಚಾಲ್ತಿಯಲ್ಲಿ ಇರ್ತಕ್ಕಂಥ ಕಾಯ್ದೆ, ಹೊಸ ಕಾಯ್ದೆ ಅಂದ್ರೆ ಈಗ ಭಾರತದಾದ್ಯಂತ ಚಾಲ್ತಿಯಲ್ಲಿ ಇರ್ತಕ್ಕಂಥ ಕಾಯ್ದೆ, ಕರ್ನಾಟಕ ಸರ್ಕಾರ ಕೂಡ ಅದನ್ನ ಅಡಾಪ್ಟ್ ಮಾಡ್ಕೊಂಡಿದೆ. ಆ ಕಾಯ್ದೆ ಏನ್ ಹೇಳುತ್ತಪ್ಪ ಅಂದ್ರೆ, ಯಾವ ಯೋಜನೆಗೂ ಭೂಮಿ ಇವರು ಅಕ್ವೈರ್ ಮಾಡ್ಬೇಕು ಅಂದ್ರೆ, ಭೂಸ್ವಾಧೀನ ಮಾಡ್ಕೋಬೇಕು ಅಂತಂದ್ರೆ ಪೂರ್ವದಲ್ಲಿ ಇವರು ಎಲ್ಲ ಜನಸಾಮಾನ್ಯರಿಗೆ, ಭೂಮಿ ಕಳ್ಕೊಳ್ಳುವಂತ ರೈತರಿಗೆ, ಸಂತ್ರಸ್ತ ಹಳ್ಳಿಗಳಿಗೆ ಇವರು ಅಧಿಕಾರಿಗಳ ಭೇಟಿ ಕೊಟ್ಟು ಸಾರ್ವಜನಿಕ ಸಂಪರ್ಕ ಸಭೆಗಳನ್ನು ಮಾಡಿ ಜನರ ಮನವೊಲಿಸಬೇಕು. 100ಕ್ಕೆ 70 ಭಾಗ ಜನರು ಅದಕ್ಕೆ ಸಮ್ಮತಿ ಸೂಚಿಸಬೇಕು, ಈ ಯೋಜನೆಯನ್ನು ಭೂಮಿ ಬಿಟ್ಟುಕೊಡ್ತೀವಿ ಅಂತ. ಅದಲ್ಲದೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗ್ಬೇಕು, ಸೋಶಿಯೋ ಎಕನಾಮಿಕ್ ಇಂಪ್ಯಾಕ್ಟ್ ಸರ್ವೆ ಆಗ್ಬೇಕು. ಹಲವಾರು ನಿಯಮಗಳಿದಾವೆ. ಯಾವ ಕಾನೂನನ್ನು ಇವರು ಗಮನಕ್ಕೆ ತೆಗೆದುಕೊಳ್ಳದೆ ತಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ನಮ್ಗೆ ಇಂಥ ಉದ್ದೇಶ ಇದೆ, ಈ ರೀತಿಯಲ್ಲಿ ನಾವು ಯೋಜನೆ ಮಾಡ್ಬೇಕು ಅಂತ ಇದೀವಿ, ಕರೆಂಟ್ ಸ್ಟಾಪ್ ಮಾಡಿ ಅಂತ ಹೇಳಿ ದುಂಡಾವರ್ತಿ ಮಾಡೋದು ಬ್ರಿಟಿಷ್ ಮನಸ್ಥಿತಿ. ಈ ಬ್ರಿಟಿಷ್ ಮನಸ್ಥಿತಿಯ ಈ ದುರಹಂಕಾರಿ ಅಧಿಕಾರಿಗಳ ವಿರುದ್ಧ ಜನಸಾಮಾನ್ಯರು ನಾವು ಹೋರಾಟ ಮಾಡ್ತೀವಿ. ನಾವು ಪ್ರಜಾಪ್ರಭುತ್ವದಲ್ಲಿ, ಕಾನೂನು ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಿರುವಂತವ್ರು. ನಾವು ಕಾನೂನು ಹೋರಾಟ ಮಾಡ್ತೀವಿ, ಬೀದಿ ಹೋರಾಟ ಮಾಡ್ತೀವಿ. ಈ ಬ್ರಿಟಿಷ್ ಮನಸ್ಥಿತಿ ಅಧಿಕಾರಿಗಳಿಗೆ ಪಾಠ ಕಲಿಸ್ತೀವಿ. ಇದು ಈ ಭಾಗದ ಜನರ ಒಕ್ಕೊರಲಿನ ತೀರ್ಮಾನ. ಇದನ್ನ ಒಂದು ಎಚ್ಚರಿಕೆಯ ಮಾತಾಗಿ ಈ ಬ್ರಿಟಿಷ್ ಮನಸ್ಥಿತಿ ಅಧಿಕಾರಿಗಳಿಗೆ ಹೇಳ್ತೀವಿ. ಸರ್ಕಾರ ಕೇಳಬೇಕಾಗಿರ್ತಕ್ಕಂಥದ್ದು ಇದೇ ಒಂದು ಮಾತು. ಸರ್ಕಾರ ಮುಖ್ಯಮಂತ್ರಿಗಳಾಗ್ಲಿ ಅಥವಾ ನಗರಾಭಿವೃದ್ಧಿ ಸಚಿವರಾಗ್ಲಿ ಅಥವಾ ಬೇರೆ ಯಾರು ಸಂಬಂಧಪಟ್ಟಂತ ಇಲಾಖೆಯ ಸಚಿವರುಗಳಾರಿದ್ದಾರೆ, ಇವರುಗಳು ಇದನ್ನ ಕೂಡಲೇ ಗಮನಕ್ಕೆ ತಗೊಂಡು ಈ ಬ್ರಿಟಿಷ್ ಮನಸ್ಥಿತಿ ಅಧಿಕಾರಿಗಳಿಗೆ ಬುದ್ಧಿ ಹೇಳಬೇಕು. ಸ್ಥಳೀಯ ಶಾಸಕರು ಎಸ್ ಟಿ ಸೋಮಶೇಖರ್ ಇದ್ದಾರೆ, ಸ್ಥಳೀಯ ಶಾಸಕರು ಜನರ ಪರವಾಗಿ ನಿಲ್ಬೇಕು, ತಮ್ಮ ಮತದಾರರ ಪರವಾಗಿ ನಿಲ್ಬೇಕು. ತೆರೆಮರೆಯಲ್ಲಿ ಈ ರೀತಿಯವರ ಅಧಿಕಾರಿಗಳ ಜೊತೆಗೆ ಶಾಮೀಲಾಗುವಂತದನ್ನ ನಿಲ್ಲಿಸಬೇಕು. ಇವರು ಜನರ ಪರವಾಗಿ ನಿಲ್ಬೇಕು ಅಂತ ನಾವು ಆಗ್ರಹಿಸ್ತೀವಿ. ಜನರಿಗೆ ತೊಂದರೆ ಆಗದಂತೆ ಸೂಕ್ತ ಮಾರ್ಗದರ್ಶನ ನೀಡಿ ಜನರ ಹಿತ ಕಾಯಬೇಕಾಗಿದೆ ಅಂತ ಆಗ್ರಹಿಸಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.